ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆಗಿ 100 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದ ಮೋಹನ್ ಲಾಲ್ ಮತ್ತೆ ಮಾಳವಿಕ ಮೋಹನನ್ ಅಭಿನಯದ ಹೃದಯ ಪೂರ್ವಂ ಅನ್ನೋ ಬ್ಯೂಟಿಫುಲ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯಲ್ಲಿ ಈ ಕಥೆಯ ನಾಯಕ ಸಂದೀಪ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋತಾನೆ. ಆ ಹಾರ್ಟ್ ರವೀಂದ್ರನಾಥ್ ಅನ್ನೋ ಕರ್ನಲ್ದು. ಆ ಕರ್ನಲ್ಗೆ ಒಬ್ಬಳು ಮಗಳು ಇರ್ತಾಳೆ. ಅವಳು ಸಂದೀಪ್ನ ನೋಡೋಕೆ ಬರ್ತಾಳೆ. ಕರ್ನಲ್ ಮಗಳು ಸಂದೀಪ್ ನೋಡೋಕೆ ಬಂದ್ಮೇಲೆ ಏನಾಯ್ತು, ಸಂದೀಪ್ ಕರ್ನಲ್ ಮಗಳಿಗೆ ಹೇಗೆ ಕನೆಕ್ಟ್ ಆಗ್ತಾನೆ, ಕಡೆಗೆ ಸಂದೀಪ್ ಜೀವನ ಹೇಗೆ ಬದಲಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಪುಣೆಯಿಂದ ಹೆಲಿಕಾಪ್ಟರ್ ಅಲ್ಲಿ ಕೊಚ್ಚಿಗೆ ಒಂದು ಹಾರ್ಟ್ ನ ತರ್ತಾರೆ. ಈ ಹಾರ್ಟ್ ಸೇರಿರೋದು ರವೀಂದ್ರನಾಥ್ ಅನ್ನೋ ಕರ್ನಲ್ಗೆ. ಪುಣೆಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ. ಸತ್ ಮೇಲೆ ಅವರ ಆರ್ಗನ್ಸ್ ನ ಡೊನೇಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದರ ಪ್ರಕಾರ ಗವರ್ನಮೆಂಟ್ ನ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇದ್ದ ಸಂದೀಪ್ ಅನ್ನೋ ವ್ಯಕ್ತಿಗೆ ಕರ್ನಲ್ ರವೀಂದ್ರ ಅವರ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಸಂದೀಪ್ಗೆ ವಯಸ್ಸಾಗಿದ್ದರೂ ಇನ್ನೂ ಮದುವೆ ಆಗಿರಲ್ಲ. ಅದಕ್ಕೆ ಕಾರಣ ಅಂದ್ರೆ ಒಂದ್ಸಲ ಸಂದೀಪ್ ರಜನಿ ಅನ್ನೋ ಹುಡುಗಿನ ಮದುವೆ ಆಗ್ಬೇಕಿರುತ್ತೆ. ಆದ್ರೆ ಅವಳು ಮದುವೆ ಆಗೋ ದಿನವೇ ಅವಳ ಬಾಯ್ ಫ್ರೆಂಡ್ ಜೊತೆ ಓಡೋಗಿರ್ತಾಳೆ. ಅದಕ್ಕೆ ಸಂದೀಪ್ ಇನ್ನೂ ಮದುವೆ ಆಗಿರಲ್ಲ. ಸಂದೀಪ್ಗೆ ಅಕ್ಕ ಮತ್ತೆ ಭಾವ ಇರ್ತಾರೆ. ಸಂದೀಪ್ ಭಾವ ಒಂದು ವರ್ಕ್ಶಾಪ್ ನಡೆಸ್ತಾ ಇರ್ತಾರೆ. ಇವಾಗ ಸಂದೀಪ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋವರೆಗೂ ಸಂದೀಪ್ ಅಕ್ಕ ಮತ್ತೆ ಸಂದೀಪ್ ಭಾವ ಆಸ್ಪತ್ರೆಯಲ್ಲೇ ಇರ್ತಾರೆ. ಸಂದೀಪ್ಗೆ ಸಕ್ಸಸ್ಫುಲ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಇವಾಗ ಸಂದೀಪ್ ನ ಡಿಸ್ಚಾರ್ಜ್ ಮಾಡ್ತಾರೆ. ಸಂದೀಪ್ ನ ನೋಡ್ಕೊಳ್ಳೋಕೆ ಜೆರ್ರಿ ಅನ್ನೋ ನರ್ಸಿಂಗ್ ಮಾಡಿರೋ ಹುಡುಗನ ಅಪಾಯಿಂಟ್ ಮಾಡ್ತಾರೆ. ಜೆರ್ರಿ ಸಂದೀಪ್ಗೆ ಮಾತ್ರೆ ಕೊಡೋದು, ನೀರ್ ಕೊಡೋದು, ವಾಕ್ ಮಾಡಿಸೋದು, ಒಟ್ನಲ್ಲಿ ಸಂದೀಪ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದನ್ನೆಲ್ಲ ಜೆರ್ರಿನೇ ನೋಡ್ಕೋಬೇಕಿರುತ್ತೆ. ಸಂದೀಪ್ ಒಂದು ಕ್ಲೌಡ್ ಕಿಚನ್ ನಡೆಸ್ತಾ ಇರ್ತಾನೆ. ಇವಾಗ ಸಂದೀಪ್ ಆಸ್ಪತ್ರೆಯಲ್ಲಿ ಇದ್ದ ಕಾರಣ ಪೌಲ್ ಆ ಕಿಚನ್ ನ ನೋಡ್ಕೊಳ್ತಾ ಇರ್ತಾನೆ. ಈ ಪೌಲ್ದು ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಸಂದೀಪ್ ಇಲ್ಲದೆ ಇರೋ ಟೈಮ್ ಅಲ್ಲಿ ಪೌಲ್ ಸಂದೀಪ್ ಬಗ್ಗೆ ಮತ್ತೆ ಆ ಕ್ಲೌಡ್ ಕಿಚನ್ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಜೊತೆಗೆ ಸಂದೀಪ್ ಜೊತೆ 3 ಜನ ಹುಡುಗರು ಇರ್ತಾರೆ. ಅವರೆಲ್ಲ ಫಿಲಂ ಮೇಕರ್ಸ್ ಆಗ್ಬೇಕು ಅನ್ನೋ ಆಸೆಯಲ್ಲಿ ಸಂದೀಪ್ ಜೊತೆ ಇರ್ತಾರೆ. ಸಂದೀಪ್ ಒಳ್ಳೆ ಮನುಷ್ಯ ಆಗಿದ್ದ ಕಾರಣ ಆ 3 ಜನ ಫಿಲಂ ಮೇಕರ್ಸ್ ಆಗೋವರೆಗೂ ಅವ್ರಿಗೆಲ್ಲ ಅವನ ಕ್ಲೌಡ್ ಕಿಚನ್ ಅಲ್ಲೇ ಫ್ರೀ ಆಗಿ ಊಟ ಕೊಡ್ತಾ ಇರ್ತಾನೆ. ಇದು ಸಂದೀಪ್ ನ ಸ್ಟೋರಿ. ಇವಾಗ ಸಂದೀಪ್ ಆಸ್ಪತ್ರೆಯಿಂದ ಅವನ ಮನೆಗೆ ಬರ್ತಾನೆ. ಇವಾಗ ನಮಗೆ ಸಂದೀಪ್ ಮುಖಾನ ಮೂವಿಯಲ್ಲಿ ಮೊದಲ ಬಾರಿಗೆ ತೋರಿಸ್ತಾರೆ. ಸಂದೀಪ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ಮೋಹನ್ ಲಾಲ್ ಅವರು. ಸಂದೀಪ್ ಫೋನ್ ಅಲ್ಲೇ ಕಿಚನ್ CCTV ಅಕ್ಸೆಸ್ ಮಾಡ್ತಾ ಎಲ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರ ನೋಡ್ತಾ ಇರ್ತಾನೆ. ಸಂದೀಪ್ಗೆ ಕಿಚನ್ ಫುಲ್ಲು ಕ್ಲೀನ್ ಆಗಿರ್ಬೇಕು, ಹೈಜಿನಿಕ್ ಆಗಿ ಅಡಿಗೆ ರೆಡಿ ಆಗ್ಬೇಕು. ಆದ್ರೆ ಕಿಚನ್ ಅಲ್ಲಿ ಪೌಲ್ ಬಕೆಟ್ ಇಟ್ಟಿರ್ತಾನೆ. ಒಬ್ರು ಅಕ್ಕ ತಲೆಗೆ ಹ್ಯಾಟ್ ಹಾಕೊಳ್ದೆ ಅಡಿಗೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸಂದೀಪ್ ಅವರಿಗೆ ಜೋರಾಗಿ ಬೈತಾ ಇರ್ತಾನೆ. ಅವಾಗ ಜೆರ್ರಿ ಬಂದು ಸಂದೀಪ್ಗೆ ಜೋರಾಗಿ ಮಾತಾಡಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಸಂದೀಪ್ ಕಿಚನ್ಗೆ ಹೋಗೋಕೆ ಜೀಪ್ ಹತ್ತಾನೆ. ಜೆರ್ರಿ ಸಂದೀಪ್ಗೆ ಡ್ರೈವಿಂಗ್ ಕೂಡ ಮಾಡಬಾರ್ದು ಅಂತ ಹೇಳ್ತಾನೆ. ಆದ್ರೆ ಸಂದೀಪ್ ಸ್ಲೋ ಆಗಿ ಓಡಿಸ್ತೀನಿ ಅಂತ ಹೇಳಿ ಸ್ಪೀಡ್ ಆಗಿ ಓಡಿಸ್ತಾನೆ. ಆಮೇಲೆ ಸಂದೀಪ್ ಕಿಚನ್ಗೆ ಹೋಗ್ತಾನೆ. ಪೌಲ್ ಆ 3 ಜನ ಫಿಲಂ ಮೇಕರ್ಸ್ಗೆ ಅವತ್ತು ಊಟ ಕೊಟ್ಟಿರಲ್ಲ. ಅದಕ್ಕೆ ಸಂದೀಪ್ ಪೌಲ್ಗೆ ಬೈದು ಆ 3 ಜನಕ್ಕೆ ಪೌಲ್ ಕೈಯಿಂದಾನೆ ಫುಡ್ ನ ಸ್ಪಾನ್ಸರ್ ಮಾಡಿಸ್ತಾನೆ. ಸಂದೀಪ್ ಆ 3 ಜನನ ಮೀಟ್ ಮಾಡೋಕೆ ಹೋದಾಗ ಒಬ್ಬ ಬೇಕರಿ ಅಣ್ಣ ಆ 3 ಜನಕ್ಕೆ ಹೊಡೆಯೋಕೆ ಹೋಗಿರ್ತಾನೆ. ಯಾಕಂದ್ರೆ ಆ 3 ಜನ ಬೇಕರಿ ಅಣ್ಣ ಹತ್ರ ಶಾರ್ಟ್ ಫಿಲಂ ಮಾಡಿ ಅವರ ಬೇಕರಿಗೆ ಪ್ರಮೋಷನ್ ಮಾಡ್ತೀವಿ ಅಂತ 25,000 ದುಡ್ಡು ತಗೊಂಡಿರ್ತಾರೆ. ಪ್ರಮೋಷನ್ ಮಾಡ್ತೀವಿ ಅಂತ ಹೇಳಿ ಅವರ ಶಾರ್ಟ್ ಫಿಲಂ ಅಲ್ಲಿ ಹೀರೋ ಆ ಬೇಕರಿಯ ಲಡ್ಡು ತಿಂದು ಸಾಯೋ ತರ ಶೂಟ್ ಮಾಡಿರ್ತಾರೆ. ಅದನ್ನ ನೋಡಿ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿರೋರೆಲ್ಲರೂ ಬೇಕರಿ ಅಣ್ಣನ ಲಡ್ಡು ತಿನ್ನೋಕೆ ಬರ್ತಾ ಇರ್ತಾರೆ. ಅಂದ್ರೆ ಬೇಕರಿ ನೆಗೆಟಿವ್ ಆಗಿ ವೈರಲ್ ಆಗಿರುತ್ತೆ. ಅದಕ್ಕೆ ಬೇಕರಿ ಅಣ್ಣ ಆ 3 ಜನರಿಗೆ ಹೊಡೆಯೋಕೆ ಬಂದಿರ್ತಾನೆ. ಸಂದೀಪ್ ಹೇಗೋ ಬೇಕರಿ ಅಣ್ಣನ ಸಮಾಧಾನ ಮಾಡಿ ಕಳಿಸ್ತಾನೆ. ಈ ಕಡೆ ಸಂದೀಪ್ ಅಕ್ಕ ಭಾವನ ತೋರಿಸ್ತಾರೆ. ಸಂದೀಪ್ ಭಾವ ಸಂದೀಪ್ಗೆ ಮದುವೆ ಆಗಿಲ್ಲ ಅಂತ ಅವರಪ್ಪನ ಆಸ್ತಿನೆಲ್ಲ ಸಂದೀಪ್ ಅಕ್ಕನ ಹೆಸರಿಗೆ ಬರ್ಸ್ಕೊಂಡು ಸಂದೀಪ್ಗೆ ಯಾವುದೋ 1 ಎಕರೆ ಬರಡು ಭೂಮಿನ ಕೊಟ್ಟಿರ್ತಾನೆ. ಇವಾಗ ಆ ಬರಡು ಭೂಮಿ ಬಳಿ ಹೈವೇ ಬರ್ತಾ ಇರುತ್ತೆ. ಅದಕ್ಕೆ ಆ 1 ಎಕರೆಗೆ ಕೋಟಿಗಟ್ಟಲೆ ದುಡ್ಡು ಬರ್ತಾ ಇರುತ್ತೆ. ಇವಾಗ ಸಂದೀಪ್ ಭಾವ ಹೇಗಾದ್ರೂ ಆ ಜಾಗನ ಕೂಡ ಅವನೇ ಲಪ್ಟಾಯಿಸ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಅದಕ್ಕೆ ಆ ಜಮೀನ ಅವನ ವಶ ಮಾಡ್ಕೊಳ್ಳೋಕೆ ಸಂದೀಪ್ ಜೊತೆ ಮಾತಾಡೋಕೆ ಅವನ ಚಿಕ್ಕಪ್ಪನ ಕರ್ಕೊಂಡು ಸಂದೀಪ್ ಮನೆಗೆ ಬರ್ತಾನೆ. ಅಲ್ಲಿ ಸಂದೀಪ್ಗೆ ಅವನ ಚಿಕ್ಕಪ್ಪ, ನಿಮ್ ಭಾವನ ಫ್ಯಾಮಿಲಿಯಲ್ಲಿ ತುಂಬಾ ವರ್ಷದಿಂದ ತೊಂದರೆಗಳು ಆಗ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ನಿಮ್ಮಪ್ಪನ ಮನೇನ ನಿಮ್ ಭಾವ ಬರ್ಸ್ಕೊಂಡಿರೋದು. ಅದಕ್ಕೆ ಇವಾಗ ನಿಮ್ ಭಾವ ಆ ಮನೇನ ನಿನ್ಗೆ ವಾಪಸ್ ಕೊಡ್ತಾರಂತೆ. ನೀನು ಆ 1 ಎಕರೆ ಜಾಗನ ಅವರಿಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಅದನ್ನ ಕೇಳಿ ಜೆರ್ರಿ, ಆ ಜಾಗದಲ್ಲಿ ಇವಾಗ ಹೈವೇ ಬರ್ತಾ ಇದೆ, ಅದರಿಂದ ಬರೋ ದುಡ್ಡಲ್ಲಿ ವಾಪಸ್ ಮನೇನ ತಗೋಬಹುದು ಅಂತ ಸಂದೀಪ್ಗೆ ಹೇಳ್ತಾನೆ. ಸಂದೀಪ್ಗೂ ಅದು ಕರೆಕ್ಟ್ ಅನ್ಸುತ್ತೆ. ಸಂದೀಪ್ ಭಾವನ ಪ್ಲಾನ್ ವರ್ಕೌಟ್ ಆಗಲ್ಲ. ಅದಕ್ಕೆ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾನೆ. ಆ ದಿನ ರಾತ್ರಿ ಜೆರ್ರಿ ಸಂದೀಪ್ ಹತ್ರ ಅವರ ಚಿಕ್ಕಪ್ಪನ ಬಗ್ಗೆ ಕೇಳ್ತಾನೆ. ಸಂದೀಪ್ ಚಿಕ್ಕಪ್ಪ ಇಸ್ರೋ ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಭವಿಷ್ಯ ಕೂಡ ಹೇಳ್ತಾ ಇರ್ತಾರೆ. ಸಂದೀಪ್ ಚಿಕ್ಕಪ್ಪ ಸಂದೀಪ್ ಲೈಫ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿರ್ತಾರೋ ಅದೇ ರೀತಿಯಾಗಿರುತ್ತೆ. ಆ ದಿನ ರಾತ್ರಿ ಸಂದೀಪ್ ಮಲಗಿದ್ದಾಗ ಯಾವುದೋ ಹುಡುಗಿ ಕಾಲ್ ಮಾಡಿ ಸಂದೀಪ್ಗೆ, ನಿಮ್ಮನ್ನ ನಾನು ನೋಡ್ಬೇಕು, ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ ಅಂತ ಹೇಳ್ತಾಳೆ. ಸಂದೀಪ್ ಯಾರೋ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ಕೊಂಡು ಸರಿ ಅಂತ ಕಾಲ್ ರಿಸೀವ್ ಮಾಡ್ತಾನೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಸಂದೀಪ್ ಜೊತೆ ಮದುವೆ ಸೆಟ್ ಆಗಿ ಓಡೋಗಿರ್ತಾಳಲ್ಲ ರಜನಿ ಅನ್ನೋ ಹುಡುಗಿ ಅವಳೆ. ಇವಾಗ ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಮದುವೆ ಆಗಿರ್ತಾಳೆ. ಅವಳಿಗೆ ಒಬ್ಬಳು ಮಗಳು ಕೂಡ ಇರ್ತಾಳೆ.
ಆದ್ರೆ ರಜನಿ ಗಂಡ ರಜನಿನ ಬಿಟ್ಟು ಅವನ ಎಕ್ಸ್ ಜೊತೆ ಮದುವೆಯಾಗಿ ಎಸ್ಕೇಪ್ ಆಗಿರ್ತಾನೆ. ಇವಾಗ ಸಂದೀಪ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ವಿಷಯ ಟಿವಿಯಲ್ಲೆಲ್ಲ ಬಂದಿರುತ್ತೆ. ಜೊತೆಗೆ ಪೌಲ್ ಅವನ ಯೂಟ್ಯೂಬ್ ವಿಡಿಯೋ ಅಲ್ಲಿ ಸಂದೀಪ್ ಕಿಚನ್ ಜೊತೆಗೆ ಸಂದೀಪ್ಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಎಲ್ಲ ವಿಷಯ ಹೇಳಿರ್ತಾನೆ. ಅದಕ್ಕೆ ರಜನಿ ಮತ್ತೆ ಸಂದೀಪ್ ಜೊತೆ ಪ್ಯಾಚಪ್ ಆಗೋಕೆ ಕಾಲ್ ಮಾಡಿರ್ತಾಳೆ. ಸಂದೀಪ್ ಅವಳ ಜೊತೆ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ. ಸಂದೀಪ್ ಪೌಲ್ ಮಾಡಿರೋ ವಿಡಿಯೋ ನೋಡಿ ಪೌಲ್ಗೆ ಬೈತಾನೆ. ಮಾರನೇ ದಿನ ಸಂದೀಪ್ ಕಿಚನ್ ಅಲ್ಲಿ ಇದ್ದಾಗ ಅವನಿಗೆ ಜಿತಿನ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಾನೆ. ಈ ಜಿತಿನ್ ಹರಿತಾ ಅನ್ನೋ ಹುಡುಗಿಯ ಫ್ರೆಂಡ್. ಹರಿತಾ ಸಂದೀಪ್ಗೆ ಹಾರ್ಟ್ ಕೊಟ್ಟಿರೋ ರವೀಂದ್ರನ ಮಗಳು. ಇವಾಗ ಹರಿತಾ ಸಂದೀಪ್ ನ ನೋಡೋಕೆ ಬರ್ತಾ ಇರ್ತಾಳೆ. ಆ ಮೂಮೆಂಟ್ ನ ಜಿತಿನ್ ಕ್ಯಾಪ್ಚರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆ ವಿಷಯನ ಸಂದೀಪ್ಗೆ ಜಿತಿನ್ ಕಾಲ್ ಮಾಡಿ ಹೇಳ್ತಾನೆ. ಈ ವಿಷಯ ಆ 3 ಜನ ಫಿಲಂ ಮೇಕರ್ಸ್ ಕೇಳಿಸ್ಕೊಂಡು ಸಂದೀಪ್ಗೆ ಅವರು ಕೂಡ ಸಂದೀಪ್ ಮತ್ತೆ ಹರಿತಾ ಮೀಟ್ ಮಾಡೋದನ್ನ ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾರೆ. ಸಂದೀಪ್ ಸರಿ ಅಂತಾನೆ. ಮಾರನೇ ದಿನ ಈ ಕಥೆಯ ನಾಯಕಿ ಹರಿತಾ ಸಂದೀಪ್ ನ ಭೇಟಿ ಆಗೋಕೆ ಕಿಚನ್ ಬಳಿಗೆ ಬರ್ತಾಳೆ. ಬಂದವಳೆ ಸಂದೀಪ್ ಎದೆ ಮೇಲೆ ಕೈ ಇಡ್ತಾಳೆ. ಅದನ್ನ ರೆಕಾರ್ಡ್ ಮಾಡ್ತಿದ್ದ 3 ಜನರು ಸಂದೀಪ್ಗೆ ಅವನ್ ಕೈ ತೆಗೆದು ಹರಿತಾ ಭುಜದ ಮೇಲೆ ಇಡೋಕೆ ಹೇಳ್ತಾರೆ. ಸಂದೀಪ್ ಹಾಗೆ ಮಾಡ್ತಾನೆ. ಅಷ್ಟರಲ್ಲಿ ಜಿತಿನ್ ಬ್ಲಾಸ್ಟರ್ ನ ಬ್ಲಾಸ್ಟ್ ಮಾಡ್ತಾನೆ. ಆಮೇಲೆ ಸಂದೀಪ್ ಹರಿತಾ ಜೊತೆ ಮಾತಾಡೋಕೆ ಅವಳನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಹರಿತಾಗೆ ಕಿರಣ್ ಅನ್ನೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ. ಅವಳು ಅದಕ್ಕೆ ಸಂದೀಪ್ ನ ಪುಣೆಗೆ ಬರೋಕೆ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸಂದೀಪ್ ಬಂದ್ರೆ ಅವಳ ತಂದೆಯೇ ಅವಳ ಜೊತೆ ಇದ್ದ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಸಂದೀಪ್ ಅವನ್ ಬಿಸ್ನೆಸ್ ಬಿಟ್ಟು ಬರೋಕೆ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಹರಿತಾ ಬೇಜಾರಲ್ಲಿ ನಮ್ ತಂದೆ ಹಾರ್ಟ್ ಇಲ್ಲ ಅಂದಿದ್ರೆ ನೀವೇ ಇರ್ತಾ ಇರ್ಲಿಲ್ಲ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದನ್ನ ಕೇಳಿ ಸಂದೀಪ್ಗೂ ಬೇಜಾರಾಗುತ್ತೆ. ಸಂದೀಪ್ ಜೆರ್ರಿ ಜೊತೆ ಮಾತಾಡಿ ಪುಣೆಗೆ ಹೋಗೋಕೆ ಡಿಸೈಡ್ ಮಾಡಿ ಪುಣೆಗೆ ಜೆರ್ರಿನೂ ಕರ್ಕೊಂಡು ಹೋಗ್ತಾನೆ. ಪುಣೆಯಲ್ಲಿ ಟೀ ಕುಡಿತಾ ಅಂಗಡಿ ಮುಂದೆ ನಿಂತಿದ್ದಾಗ ಅವರನ್ನ ನೋಡಿ ಜೇಕಬ್ ಅನ್ನೋ ವ್ಯಕ್ತಿ ಅವರ ಬಳಿಗೆ ಬರ್ತಾನೆ. ಈ ಜೇಕಬ್ ರವೀಂದ್ರ ಅವರ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಹರಿತಾ ಜೇಕಬ್ ನ ಸಂದೀಪ್ ನ ಪಿಕ್ ಮಾಡಿ ಹೋಟೆಲ್ಗೆ ಕರ್ಕೊಂಡು ಹೋಗೋಕೆ ಹೇಳಿರ್ತಾಳೆ. ಅದಕ್ಕೆ ಜೇಕಬ್ ಬಂದು ಸಂದೀಪ್ ಮತ್ತೆ ಜೆರ್ರಿನ ಕರ್ಕೊಂಡು ಹೋಗಿ ಹೋಟೆಲ್ಗೆ ಬಿಡ್ತಾನೆ. ಅಷ್ಟರಲ್ಲಿ ಹೋಟೆಲ್ಗೆ ಹರಿತಾ ಬಂದು ಸಂದೀಪ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಜೊತೆಗೆ ಎಂಗೇಜ್ಮೆಂಟ್ ದಿನ ಸಂದೀಪ್ ಅವಳ ತಂದೆಯ ರೀತಿನೇ ಡ್ರೆಸ್ ಆಗಿರ್ಬೇಕು ಅಂತ ಹೇಳ್ತಾಳೆ. ಆ ರೀತಿ ಡ್ರೆಸ್ ಸಂದೀಪ್ ಹತ್ರ ಇರಲ್ಲ. ಅದಕ್ಕೆ ಹರಿತಾ ಸಂದೀಪ್ ನ ಒಂದು ಬಟ್ಟೆ ಶಾಪ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹರಿತಾ ಕುರ್ತಾನ ಕೊಟ್ಟು ಟ್ರೈ ಮಾಡೋಕೆ ಹೇಳ್ತಾಳೆ. ಸಂದೀಪ್ಗೆ ಅದು ಇಷ್ಟ ಆಗಲ್ಲ. ಆದ್ರೂ ಇರ್ಲಿ ಅಂತ ಸಂದೀಪ್ ಆ ಡ್ರೆಸ್ ಹಾಕೊಂಡು ಬರ್ತಾನೆ. ಹರಿತಾಗೆ ಸಂದೀಪ್ ಅವಳ ತಂದೆಯ ಹಾಗೇನೆ ಕಾಣಿಸ್ತಾನೆ. ಆಮೇಲೆ ಹರಿತಾ ಸಂದೀಪ್ ಮತ್ತೆ ವಾಪಸ್ ಹೋಟೆಲ್ ಹತ್ರ ಬಿಟ್ಟು ಹೋಗ್ತಾಳೆ. ಮಾರನೇ ದಿನ ಸಂಜೆ ಹರಿತಾ ಎಂಗೇಜ್ಮೆಂಟ್ ಇರುತ್ತೆ. ಎಲ್ಲ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸಂದೀಪ್ ಮತ್ತೆ ಜೆರ್ರಿನ ಜೇಕಬ್ ಕರ್ಕೊಂಡು ಬರ್ತಾನೆ. ಸಂದೀಪ್ ಮತ್ತೆ ಜೆರ್ರಿ ಹರಿತಾ ತಾಯಿ ಬಳಿ ಹೋಗಿ ಥ್ಯಾಂಕ್ಸ್ ಹೇಳ್ತಾರೆ. ಹರಿತಾ ತಾಯಿ ನೋಡಿದ್ರೆ ರವೀಂದ್ರ ಸತ್ತಿರೋದಕ್ಕೆ ಬೇಜಾರಾಗಿರೋ ರೀತಿ ಕಾಣಲ್ಲ. ಈ ಕಡೆ ಎಲ್ಲ ಖುಷಿಯಾಗಿ ಕುಣಿಯುವಾಗ ಹರಿತಾಗೆ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಮಾತಾಡಿದ ಹರಿತಾ ಅವಳು ಮದುವೆ ಆಗ್ಬೇಕಿದ್ದ ಹುಡುಗನ ಜೊತೆ ಮಾತಾಡಿ ಸ್ಟೇಜ್ ಮೇಲೆ ಹೋಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ಹೇಳ್ತಾಳೆ. ಅದಕ್ಕೆ ರೀಸನ್ ಏನು ಅಂತ ಕೂಡ ಹೇಳಲ್ಲ. ಅವಾಗ ಕಿರಣ್ ಫ್ರೆಂಡ್ ಅನುಜ್ ಗಲಾಟೆ ಮಾಡೋಕೆ ಶುರು ಮಾಡ್ತಾನೆ. ಹರಿತಾ ಕೈ ಹಿಡ್ಕೋತಾನೆ. ಅದನ್ನ ನೋಡಿ ಸಂದೀಪ್ ಅನುಜ್ ಕೈಯಿಂದ ಹರಿತಾ ಕೈ ಬಿಡಿಸ್ತಾನೆ. ಅನುಜ್ ಸಂದೀಪ್ಗೆ ಸರಿಯಾಗಿ ಹೊಡಿತಾನೆ. ಸಂದೀಪ್ ಒಂದೇ ಏಟಿಗೆ ಕೆಳಗೆ ಬಿದ್ದವನು ಮೂರ್ಛೆ ಹೋಗ್ಬಿಡ್ತಾನೆ. ಹಾಗೆ ಜೆರ್ರಿ ಕೂಡ ಒದೆ ತಿಂತಾನೆ. ಹರಿತಾ ಸಂದೀಪ್ನ ಆಸ್ಪತ್ರೆಗೆ ಸೇರಿಸ್ತಾಳೆ. ಸಂದೀಪ್ಗೆ ಬೆಳಿಗ್ಗೆ ಎಚ್ಚರ ಆಗುತ್ತೆ. ಸಂದೀಪ್ ಬೆನ್ನಿಗೆ ಏಟಾಗಿರುತ್ತೆ. ಸರಿಯಾಗಿ ನಡೆಯೋಕೂ ಆಗ್ತಾ ಇರಲ್ಲ. ಡಾಕ್ಟರ್ ಸಂದೀಪ್ ನ ಚೆಕ್ ಮಾಡಿ ಸಂದೀಪ್ 2 ವಾರ ಟ್ರಾವೆಲ್ ಮಾಡೋ ಆಗಿಲ್ಲ. ಜೊತೆಗೆ ಸಂದೀಪ್ ಹುಷಾರಾಗೋವರೆಗೂ ಕೂತ್ಕೊಳ್ಳೋ ಆಗಿಲ್ಲ. ಕೇವಲ ಮಲಗಿರ್ಬೇಕು, ಓಡಾಡ್ಬೇಕು, ನಿಂತ್ಕೋಬೇಕು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಸಂದೀಪ್ಗೆ ಬೇಜಾರಾಗುತ್ತೆ. ಸಂದೀಪ್ ವಾಪಸ್ ಕೊಚ್ಚಿಗೆ ಹೋಗ್ಬೇಕಿರುತ್ತೆ. ಇಲ್ಲ ಅಂದ್ರೆ ಅವ್ನ್ ಬಿಸ್ನೆಸ್ ಹಾಳಾಗುತ್ತೆ ಅಂತ ಸಂದೀಪ್ ಬೇಜಾರ್ ಮಾಡ್ಕೋತಾನೆ. ಆದ್ರೆ ಹರಿತಾ ಸಂದೀಪ್ 2 ವಾರ ಅವರ ಮನೆಯಲ್ಲೇ ಇದ್ದು ಹುಷಾರಾದ್ಮೇಲೆ ಹೋಗ್ಬೇಕು ಅಂತ ಇನ್ಸಿಸ್ಟ್ ಮಾಡ್ತಾಳೆ. ಸಂದೀಪ್ಗೂ ಬೇರೆ ದಾರಿ ಇರಲ್ಲ. ಹರಿತಾ ಹೋಗಿ ಅವಳ ಕಾರ್ ತರ್ತಾಳೆ. ಜೆರ್ರಿ ತಲೆಗೂ ಏಟಾಗಿ ಬೆಲ್ಟ್ ಹಾಕಿರ್ತಾರೆ. ಹರಿತಾ ಜೆರ್ರಿ ಮತ್ತೆ ಸಂದೀಪ್ ಇಬ್ರು ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹರಿತಾ ಮನೆಯಲ್ಲಿ ಒಂದು ನಾಯಿ ಇರುತ್ತೆ. ಹರಿತಾ ತಾಯಿ ಇರ್ತಾರೆ. ಜೊತೆಗೆ ಒಬ್ಬಳು ಮನೆ ಕೆಲಸದವಳು ಇರ್ತಾಳೆ. ಮನೆ ಕೆಲಸದವಳಂತೂ ಸಂದೀಪ್ ನ ದೇವರ ರೀತಿ ನೋಡ್ತಾ ಇರ್ತಾಳೆ. ಸಂದೀಪ್ ನ ಅವಾಗವಾಗ ಜೇಕಬ್ ಬಂದು ಮೀಟ್ ಆಗ್ತಾ ಇರ್ತಾನೆ. ಮಿಲಿಟರಿ ಅವರೆಲ್ಲ ಬಂದು ಮೀಟ್ ಮಾಡ್ತಾರೆ. ಸಂದೀಪ್ ಊಟ ಮಾಡುವಾಗಲೂ ನಿಂತ್ಕೊಂಡೇ ಊಟ ಮಾಡ್ತಾ ಇರ್ತಾನೆ. ಸಂದೀಪ್ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಶುರು ಆಗ್ತಾ ಇರ್ತಾನೆ. ಹೀಗೆ ಒಂದಿನ ಹರಿತಾ ಯಾವುದೋ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇರ್ತಾಳೆ. ಸಂದೀಪ್ಗೆ ಮನೆಯಲ್ಲಿ ನಿಂತು ಬೇಜಾರಾಗಿದ್ರಿಂದ ಹರಿತಾ ಜೊತೆ ಹೋಗ್ತಾನೆ. ಈ ಸಲ ಇಬ್ರು ಬಸ್ ಅಲ್ಲೇ ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಯ ಆಂಬಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಹರಿತಾ ಎಕ್ಸಾಮ್ ಹಾಲ್ಗೆ ಹೋಗ್ತಾಳೆ. ಮತ್ತೆ ವಾಪಸ್ ಬಂದು ಸಂದೀಪ್ ಹತ್ರ ಅವಳೆ ಆಲ್ ದಿ ಬೆಸ್ಟ್ ಅಂತ ಹೇಳಿಸ್ಕೊಂಡು ಎಕ್ಸಾಮ್ ಬರೆಯೋಕೆ ಹೋಗ್ತಾಳೆ. ಎಕ್ಸಾಮ್ ಆದ್ಮೇಲೆ ಸಂದೀಪ್ ಮತ್ತೆ ಹರಿತಾ ಕಾಫಿ ಕುಡಿಯೋಕೆ ಹೋಟೆಲ್ಗೆ ಹೋಗಿರ್ತಾರೆ. ಅಲ್ಲಿಗೆ ಕಿರಣ್ ಬರ್ತಾನೆ. ಇವಾಗ ಕಿರಣ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಕೆ ರೀಸನ್ ನ ಅವನ ಮನೆಯವರಿಗೆ ಹೇಳಿರ್ತಾನೆ. ಇವಾಗ ಅವನು ಹರಿತಾ ಜೊತೆ ಫ್ರೆಂಡ್ ಆಗಿ ಇರೋಣ ಅಂತ ಹೇಳಿ ಹೋಗ್ತಾನೆ. ಆಮೇಲೆ ಹರಿತಾ ಮತ್ತೆ ಸಂದೀಪ್ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗುವಾಗ ಸಂದೀಪ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಕೆ ಕಾರಣ ಏನು ಅಂತ ಕೇಳ್ತಾನೆ. ಏನ್ ವಿಷಯ ಅಂದ್ರೆ ಈ ಕಿರಣ್, ಜಿತಿನ್ ಮತ್ತೆ ಹರಿತಾ 3 ಜನ ಆರ್ಕಿಟೆಕ್ಟ್ ಗಳು 3 ಜನರು ಸೇರಿ ಒಂದು ಫರ್ಮ್ ನಡೆಸ್ತಾ ಇರ್ತಾರೆ. ಕಿರಣ್ಗೂ ಹರಿತಾಗೂ ಚಿಕ್ಕ ವಯಸ್ಸಿನಿಂದಾನೇ ಗೊತ್ತಿರುತ್ತೆ.
ಆದ್ರೆ ಈ ಕಿರಣ್ ಹರಿತಾಗೆ ಗೊತ್ತಿಲ್ಲದ ಹಾಗೆ ಅವಳ ಮೊಬೈಲ್ ಅಲ್ಲಿ ಸ್ಪೈ ಆಪ್ ಇನ್ಸ್ಟಾಲ್ ಮಾಡಿರ್ತಾನೆ. ಅದರಿಂದ ಹರಿತಾಗೆ ಬರೋ ಮೆಸೇಜಸ್, ಕಾಲ್ಸ್ ಏನೇ ಆದ್ರೂ ಅದೆಲ್ಲ ಕಿರಣ್ಗೆ ಗೊತ್ತಾಗ್ತಾ ಇರುತ್ತೆ. ಈ ವಿಷಯ ಜಿತಿನ್ಗೆ ಗೊತ್ತಾಗಿ ಜಿತಿನ್ ಕಿರಣ್ ನ ಕನ್ಫ್ರೆಂಟ್ ಮಾಡಿದಾಗ ಕಿರಣ್ ಜಿತಿನ್ಗೆ ಹೊಡೆದಿರ್ತಾನೆ. ಎಂಗೇಜ್ಮೆಂಟ್ ದಿನ ರಾತ್ರಿ ಜಿತಿನ್ ಹರಿತಾಗೆ ಫೋನ್ ಮಾಡಿ ಈ ಎಲ್ಲಾ ವಿಷಯ ಹೇಳಿರ್ತಾನೆ. ಅದಕ್ಕೆ ಹರಿತಾ ಮದುವೆ ಕ್ಯಾನ್ಸಲ್ ಮಾಡಿರ್ತಾಳೆ. ಈ ವಿಷಯನ ಇವಾಗ ಹರಿತಾ ಸಂದೀಪ್ಗೆ ಹೇಳ್ತಾಳೆ. ಆಮೇಲೆ ಇಬ್ರು ಬಸ್ ಅಲ್ಲೇ ವಾಪಸ್ ಮನೆಗೆ ಹೋಗ್ತಾರೆ. ಇವಾಗ ಹರಿತಾ ಅವಳ ಸ್ಟೇಟಸ್ ಅಲ್ಲಿ ಫ್ರೀಡಮ್ ಇಸ್ ಬ್ಯಾಕ್ ಅಂತ ಅವಳ ಫೋಟೋ ಹಾಕೊಂಡಿರ್ತಾಳೆ. ಅದನ್ನ ನೋಡಿ ಹರಿತಾ ತಾಯಿ ಹರಿತಾಗೆ ಈ ಟೈಮ್ ಅಲ್ಲಿ ಈ ರೀತಿ ಸ್ಟೇಟಸ್ ಎಲ್ಲ ಬೇಕಾ, ಸುಮ್ನೆ ವಿಷಯಗಳು ಕಾಂಪ್ಲಿಕೇಟ್ ಆಗುತ್ತೆ, ಅದನ್ನ ಡಿಲೀಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಹರಿತಾ ಡಿಲೀಟ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇಬ್ರು ಜಗಳ ಆಡೋಕೆ ಶುರು ಮಾಡ್ತಾರೆ. ಹರಿತಾ ಸ್ಟೇಟಸ್ ನೋಡಿ ಸಂದೀಪ್ ಅವರ ಮಧ್ಯೆ ಬಂದು ಜಗಳ ನಿಲ್ಲಿಸಿ ಹರಿತಾಗೆ ನಿನ್ ತಾಯಿ ಹೇಳ್ತಾ ಇರೋದು ಕರೆಕ್ಟ್, ಈ ಟೈಮ್ ಅಲ್ಲಿ ಈ ರೀತಿ ಸ್ಟೇಟಸ್ ಹಾಕೋದು ಸರಿಯಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹರಿತಾ ಸುಮ್ನೆ ಅವಳ ರೂಮ್ಗೆ ಹೋಗ್ತಾಳೆ. ಹರಿತಾ ತಾಯಿ ಅವಳ ರೂಮ್ಗೆ ಹೋಗ್ತಾಳೆ. ರಾತ್ರಿ ಜೆರ್ರಿ ಅಮ್ಮ ಮಗಳ ಜಗಳದ ಮಧ್ಯೆ ಸಂದೀಪ್ ಹೋಗಿದ್ಕೆ ಸಂದೀಪ್ಗೆ ಬೈತಾ ಇರ್ತಾನೆ. ಅವಾಗ ಹರಿತಾ ತಾಯಿ ಸಂದೀಪ್ ರೂಮ್ ಬಳಿಗೆ ಬಂದು ಅವಳ ಪರವಾಗಿ ಮಾತಾಡಿದ್ಕೆ ಥ್ಯಾಂಕ್ಸ್ ಹೇಳ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ರವೀಂದ್ರ ಯಾವತ್ತು ಹರಿತಾ ತಾಯಿ ಪರವಾಗಿ ಮಾತಾಡಿಲ್ಲ ಅಂತ. ಹರಿತಾ ತಾಯಿ ಹೋದ್ಮೇಲೆ ಹರಿತಾ ಬಂದು ಸಂದೀಪ್ಗೆ ನೀವ್ ಹೇಳಿದ್ದು ಕರೆಕ್ಟ್, ನಾನು ಸ್ಟೇಟಸ್ ಡಿಲೀಟ್ ಮಾಡಿದೀನಿ ಸಾರಿ ಅಂತ ಹೇಳ್ತಾಳೆ. ಹೇಗೋ ಅಮ್ಮ ಮಗಳ ಜಗಳ ನಿಲ್ಲುತ್ತೆ. ಅದೇ ಟೈಮ್ಗೆ ಸಂದೀಪ್ಗೆ ರಜನಿ ವಿಡಿಯೋ ಕಾಲ್ ಮಾಡಿ ತಲೆ ತಿಂತಾ ಇರ್ತಾಳೆ. ಮಾರನೇ ದಿನ ಸಂದೀಪ್ ನಾಯಿನ ಆಟ ಆಡಿಸ್ತಾ ಇದ್ದಾಗ ಅಲ್ಲಿಗೆ ಜೇಕಬ್ ಬರ್ತಾನೆ. ಜೇಕಬ್ ಸಂದೀಪ್ ಜೊತೆ ಮಾತಾಡ್ತಾ ರವೀಂದ್ರ ಸಾಯೋ ಸ್ವಲ್ಪ ದಿನಗಳ ಮುಂಚೆ ನನ್ ಜೊತೆ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ, ನಿಮಗೆ ಅವ್ರ ಹಾರ್ಟ್ ಹಾಕಿದ್ದಾರಲ್ಲ ಅವ್ನ್ ಯಾಕೆ ಮಾತಾಡ್ತಾ ಇರ್ಲಿಲ್ಲ ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಸಂದೀಪ್ ಅದೆಲ್ಲ ನನ್ಗೆ ಗೊತ್ತಾಗುತ್ತೆ, ಅಂದ್ರೆ ಜೇಕಬ್ ಹಾರ್ಟ್ಗೂ ಬ್ರೈನ್ಗೂ ಕನೆಕ್ಷನ್ ಇರುತ್ತಂತೆ, ನಿಮ್ಗೆ ಯಾವಾಗ್ಲಾದ್ರೂ ನೆನಪಾಗುತ್ತೆ, ನೆನಪಾದಾಗ ಕಾಲ್ ಮಾಡಿ ಯಾಕೆ ಅಂತ ರೀಸನ್ ಹೇಳಿ ಸಾಕು ಅಂತ ಹೇಳ್ತಾನೆ. ಆಮೇಲೆ ಸಂದೀಪ್ ಮನೆ ಒಳಗೆ ಹೋದ್ರೆ ಮತ್ತೆ ಅಮ್ಮ ಮಗಳು ಕಿತ್ತಾಡ್ತಾ ಇರ್ತಾರೆ. ಇವಾಗ ಏನ್ ಸಮಸ್ಯೆ ಅಂದ್ರೆ ಹರಿತಾ ತಾಯಿಯೇ ಅಪ್ಪ, ಅಂದ್ರೆ ಹರಿತಾಳ ಅಜ್ಜ 3 ವರ್ಷದಿಂದ ಬೆಡ್ ಮೇಲೆ ಇರ್ತಾರೆ. ಅವರು ಸಾವು ನೋವಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಹರಿತಾ ತಾತ ಮತ್ತೆ ಹರಿತಾ ತಂದೆ ಮಧ್ಯೆ ಮನಸ್ತಾಪ ಇರುತ್ತೆ. ಅದಕ್ಕೆ ಹರಿತಾ ತಂದೆ ರವೀಂದ್ರ ಅವಳ ತಾತನ ಕ್ಷಮಿಸಿದ್ರೆ ಅವರು ಸಾಯ್ಬೋದು ಅಂತ ಹರಿತಾ ತಾಯಿ ಅನ್ಕೊಂಡಿರ್ತಾರೆ. ಇವಾಗ ಹರಿತಾ ತಂದೆ ಇಲ್ದೇ ಇರೋದ್ರಿಂದ ಸಂದೀಪ್ ಹೋಗಿ ಕ್ಷಮಿಸ್ಬೇಕು ಅಂತ ಹರಿತಾ ತಾಯಿ ಹೇಳ್ತಾರೆ. ಆದ್ರೆ ಹರಿತಾ ಅದಕ್ಕೆ ಒಪ್ಕೊಳ್ತಾ ಇರಲ್ಲ. ಇದನ್ನ ಕೇಳಿ ಸಂದೀಪ್ ಹರಿತಾ ತಾಯಿ ಪರವಾಗಿ ನಿಂತ್ಕೊಂಡು ಹರಿತಾ ತಾತನ ಕ್ಷಮಿಸೋದಾಗಿ ಹೇಳ್ತಾನೆ. ಇದನ್ನ ಕೇಳಿ ಹರಿತಾ ಬೇಜಾರಾಗ್ತಾಳೆ. ಮಾರನೇ ದಿನವೇ ಸಂದೀಪ್ ಹರಿತಾ ತಾತನ ಮನೆಗೆ ಹೋಗ್ತಾನೆ. ಅಲ್ಲಿ ಹರಿತಾ ಮಾವ ಪೂಜೆ ಎಲ್ಲ ಮಾಡಿಸ್ತಾ ರೆಡಿ ಆಗಿರ್ತಾನೆ. ಸಂದೀಪ್ ಹರಿತಾ ತಾತನ ಬಳಿ ಹೋಗಿ ನೀವು ಕ್ಷಮೆ ಕೇಳಿ ನಾನು ಕ್ಷಮಿಸ್ತೀನಿ ಅಂತಾನೆ. ಆದ್ರೆ ತಾತ ಕ್ಷಮೆ ಕೇಳಲ್ಲ, ಯಾಕಂದ್ರೆ ತಾತನಿಗೆ ಸ್ವಲ್ಪ ಈಗೋ ಜಾಸ್ತಿ. ಅದಕ್ಕೆ ಹರಿತಾ ಮಾವ ಅವ್ರ ಕ್ಷಮೆ ಕೇಳೋದು ಬೇಡ, ನೀವು ಕ್ಷಮಿಸಿದೀನಿ ಅನ್ನಿ ಸಾಕು ಅಂತಾನೆ. ಸಂದೀಪ್ಗೆ ಯಾಕೋ ಡೌಟ್ ಹೊಡ್ದು ತಾತ ರವೀಂದ್ರ ಕ್ಷಮಿಸದೇ ಇರುವಂತ ತಪ್ಪೇನ್ ಮಾಡಿದ್ರು ಅಂತ ಕೇಳ್ತಾನೆ. ರವೀಂದ್ರ ಮಿಲಿಟರಿಯಲ್ಲಿ ಕೆಲಸ ಮಾಡುವಾಗ ಕೋಟಿಗಟ್ಟಲೆ ಡಾಲರ್ ಹಣವನ್ನ ಸೀಸ್ ಮಾಡಿರ್ತಾನೆ. ಈ ತಾತ ರವೀಂದ್ರ ಮೇಲಿರೋ ಕೋಪಕ್ಕೆ ರವೀಂದ್ರ 2 ಸೂಟ್ ಕೇಸ್ ಹಣ ಲಪಟಾಯಿಸಿದ್ದಾನೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಈ ವಿಷಯ ಎಲ್ರಿಗೂ ಗೊತ್ತಾಗಿ ನ್ಯೂಸ್ ಅಲ್ಲೆಲ್ಲ ಬಂದು ರವೀಂದ್ರನ ಕೋರ್ಟ್ ಮಾರ್ಷಲ್ ಮಾಡಿರ್ತಾರೆ. ರವೀಂದ್ರ 3 ವರ್ಷ ಮನೆಯಲ್ಲಿ ಇರ್ತಾನೆ. ಆಮೇಲೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ರವೀಂದ್ರ ಇನ್ನೋಸೆಂಟ್ ಅಂತ ಗೊತ್ತಾಗಿರುತ್ತೆ. ಇದನ್ನ ಕೇಳಿ ಸಂದೀಪ್ ಶಾಕ್ ಆಗೋಗ್ತಾನೆ. ಈ ತಾತನಿಗೆ ರವೀಂದ್ರ ಮೇಲೆ ಕೋಪ ಯಾಕಿತ್ತು ಅಂತ ಕೇಳ್ತಾನೆ. ಯಾಕಂದ್ರೆ ರವೀಂದ್ರ ಅದು ಬೇರೆ ಜಾತಿ, ಹರಿತಾ ತಾಯಿ ಮತ್ತೆ ತಂದೆ ಜಾತಿ ಬೇರೆ ಇದ್ರು ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರೆ. ಅದಕ್ಕೆ ತಾತನಿಗೆ ಅಳಿಯ ರವೀಂದ್ರನ ಕಂಡ್ರೆ ಆಗ್ತಾ ಇರಲ್ಲ. ಇದನ್ನ ಕೇಳಿದ ಕೂಡಲೇ ಸಂದೀಪ್ ಕೂಡ ಅವನು ಕ್ಷಮಿಸೋಕೆ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವಾಗ ಹರಿತಾ ಬಂದು ಸಂದೀಪ್ಗೆ ಥ್ಯಾಂಕ್ಸ್ ಹೇಳಿ ಅವನನ್ನ ಹಗ್ ಮಾಡ್ತಾಳೆ. ಒಳಗೆ ಪೂಜಾರಿ ಗಂಟೆ ಬಾರಿಸ್ತಾ ಇರ್ತಾನೆ. ಸಂದೀಪ್ ಚಿಕ್ಕಪ್ಪ ಸಂದೀಪ್ಗೆ ಅವನ್ ಲೈಫ್ ಅಲ್ಲಿ ಹುಡುಗಿ ಬರ್ತಾಳೆ, ಅವಾಗ ಗಂಟೆ ಬಾರಿಸೋ ಶಬ್ದ ಕೇಳಿಸುತ್ತೆ ಅಂತ ಹೇಳಿರ್ತಾನೆ. ಇವಾಗ ಸಂದೀಪ್ ಅವನ್ ಮದ್ವೆ ಆಗೋ ಹುಡುಗಿ ಹರಿತಾನೆ ಇರ್ಬೇಕು ಅಂತ ಅವಳ ಮೇಲೆ ಫೀಲಿಂಗ್ ಶುರು ಆಗುತ್ತೆ. ಅದೇ ದಿನ ರಾತ್ರಿ ಸಂದೀಪ್ ಹರಿತಾ ತಾಯಿ ಹತ್ರ ಹೋಗಿ ನಿಮ್ ತಂದೆನ ಕ್ಷಮಿಸೋಕೆ ಆಗ್ಲಿಲ್ಲ ಸಾರಿ ಅಂತಾನೆ. ರವೀಂದ್ರ ಯಾವತ್ತೂ ಅವಳ ಹತ್ರ ಸಾರಿ ಕೇಳಿರಲ್ಲ. ಸಂದೀಪ್ ಸಾರಿ ಹೇಳಿದ್ಕೆ ಹರಿತಾ ತಾಯಿ ಖುಷಿಯಾಗಿ ಸಂದೀಪ್ ಕೈಗೆ ಕಿಸ್ ಕೊಡ್ತಾಳೆ. ಅದೇ ಟೈಮ್ಗೆ ದೇವಸ್ಥಾನದ ಗಂಟೆ ಶಬ್ದ ಸಂದೀಪ್ಗೆ ಕೇಳಿಸುತ್ತೆ. ಇವಾಗ ಸಂದೀಪ್ಗೆ ಹರಿತಾ ತಾಯಿ ಮೇಲೂ ಫೀಲಿಂಗ್ ಶುರು ಆಗುತ್ತೆ. ಈ ಕಡೆ ಕಿಚನ್ ಹತ್ರ ಆ 3 ಜನ ಫಿಲಂ ಮೇಕರ್ಸ್ ಇರ್ತಾರೆ. ಇವಾಗ ಅವರಿಗೆ ಪ್ರೊಡ್ಯೂಸರ್ ಸಿಕ್ಕಿರ್ತಾರೆ. ಅವ್ರು ಶೂಟ್ ಮಾಡೋ 15 ದಿನ 15 ಜನಕ್ಕೆ ಕಿಚನ್ ಇಂದ ಫ್ರೀ ಆಗಿ ಊಟ ಕೊಡಿ ಅಂತ ಅವರು ಪೌಲ್ ಹತ್ರ ಕೇಳ್ತಾ ಇರ್ತಾರೆ. ಪೌಲ್ ಸಂದೀಪ್ಗೆ ಕಾಲ್ ಮಾಡ್ತಾನೆ. ಸಂದೀಪ್ ಊಟ ಕೊಡೋಕೆ ಒಪ್ಕೋತಾನೆ. ಆದ್ರೆ ಆ 3 ಜನ ಬರ್ದಿರೋ ಕಥೆಯಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋಕೆ ಹೀರೋನೇ ಹೀರೋಯಿನ್ ತಂದೆನ ಕೊಲೆ ಮಾಡಿರ್ತಾನೆ ಅಂತ ಬರ್ದಿರ್ತಾರೆ. ಇದನ್ನ ಕೇಳಿ ಊಟ ಕೊಡೋಕೆ ಸಂದೀಪ್ ಒಪ್ಕೊಳ್ಳಲ್ಲ. ಇವಾಗ ಹರಿತಾ 2 ವಾರ ಆಯ್ತು ಅಂತ ಸಂದೀಪ್ ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಸಂದೀಪ್ ಬೆನ್ನು ಇನ್ನೂ ಸರಿ ಹೋಗಿರಲ್ಲ. ಅದಕ್ಕೆ ಇನ್ನು 2 ವಾರ ಪುಣೆಯಲ್ಲೇ ಇರ್ಬೇಕಾಗುತ್ತೆ. ಆಸ್ಪತ್ರೆಯಿಂದ ಸಂದೀಪ್ ಹರಿತಾ ಮನೆಗೆ ಹೋದ್ರೆ ಅಲ್ಲಿಗೆ ಸಂದೀಪ್ ನ ಭಾವ ಬಂದಿರ್ತಾರೆ. ಸಂದೀಪ್ ಅವ್ರ ಭಾವ ಅಲ್ಲಿಗೆ ಬಂದಿರೋದು ಸಂದೀಪ್ ನ ನೋಡ್ಕೊಂಡು ಹೋಗಿ ಅಲ್ಲ, ಸಂದೀಪ್ ಹೆಸರಲ್ಲಿದ್ದ ಆ 1 ಎಕರೆ ಜಮೀನ್ ಹತ್ರ ರೋಡ್ ಬರ್ತಾ ಇರುತ್ತಲ್ಲ ಅದ್ರದ್ದು ಎಲ್ಲಾ ಪ್ರೊಸೆಸ್ ಮುಗ್ದಿರುತ್ತೆ. ಸಂದೀಪ್ ಸೈನ್ ಹಾಕಿದ್ರೆ ದುಡ್ಡು ರಿಲೀಸ್ ಮಾಡ್ತಾರೆ. ಅದಕ್ಕೆ ಸಂದೀಪ್ ಭಾವ ಇವಾಗ ಹೇಗಿದ್ರು ಸಂದೀಪ್ ಟ್ರಾವೆಲ್ ಮಾಡೋ ಆಗಿರಲ್ಲ ಅಲ್ವಾ, ಅದಕ್ಕೆ ಪವರ್ ಆಫ್ ಅಟರ್ನಿನ ಸಂದೀಪ್ ಅಕ್ಕನ ಹೆಸರಿಗೆ ಮಾಡಿಸಿ ದುಡ್ಡನ್ನೆಲ್ಲ ಅವಳ ಅಕೌಂಟ್ಗೆ ಬರೋ ಹಾಗೆ ಮಾಡೋಣ ಅಂತ ಸಂದೀಪ್ ಹೇಳ್ತಾನೆ. ಆದ್ರೆ ಸಂದೀಪ್ ಕಿಲಾಡಿ ಆಲ್ರೆಡಿ ಸಂದೀಪ್ ಎಲ್ಲಾ ಡಾಕ್ಯುಮೆಂಟ್ಸ್ ನ ಆಡಿಟರ್ಗೆ ಕೊಟ್ಟಿರ್ತಾನೆ, ಜೊತೆಗೆ ಡಿಜಿಟಲ್ ಸಿಗ್ನೇಚರ್ ನ ಕೂಡ.
ಅದನ್ನ ಕೇಳಿ ಸಂದೀಪ್ ಭಾವ ಬೇಜಾರಾಗ್ತಾರೆ. ಸಂದೀಪ್ ಅವ್ರ ಭಾವನ ಅಲ್ಲಿಂದ ವಾಪಸ್ ಕೊಚ್ಚಿಗೆ ಕಳಿಸ್ತಾನೆ. ಈ ಜೇಕಬ್ ಅಂತೂ ಯಾವಾಗ್ಲೂ ಸಂದೀಪ್ ಹತ್ರ ಬಂದು ಏನಾದ್ರೂ ನೆನ್ಪಾಯ್ತಾ ಅಂತ ಕೇಳ್ತಾ ತಲೆ ತಿಂತಾ ಇರ್ತಾನೆ. ಇವಾಗ ಸಂದೀಪ್ ಹರಿತಾ ಜೊತೆ ರೈಫಲ್ ಕ್ಲಬ್ಗೆ ಹೋಗ್ತಾನೆ. ಅಲ್ಲಿ ಹರಿತಾ ಶೂಟಿಂಗ್ ಗೇಮ್ ಅಲ್ಲಿ ಸೋತೋಗ್ತಾಳೆ. ಅವಳು ಸೋತೋದ್ರು ಸಂದೀಪ್ ಅವಳನ್ನ ಮೋಟಿವೇಟ್ ಮಾಡ್ತಾ ಇರಲ್ಲ. ಅದಕ್ಕೆ ಅವಳು ಡ್ರಿಂಕ್ಸ್ ಮಾಡೋಕೆ ಹೋಗ್ತಾಳೆ. ಸಂದೀಪ್ ಇವಾಗ ಡ್ರಿಂಕ್ಸ್ ಮಾಡೋದು ಬಿಟ್ಟಿರ್ತಾನೆ. ಅಲ್ಲಿ ಹರಿತಾ ಸಂದೀಪ್ಗೆ ಅವನಿನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳ್ತಾಳೆ. ಯಾಕಂದ್ರೆ ಸಂದೀಪ್ ಮದುವೆ ಆಗ್ಬೇಕು ಅನ್ಕೊಂಡಾಗ ಒಂದ್ ಹುಡುಗಿ ಮದುವೆ ಮಂಟಪದಿಂದ ಓಡೋಗಿರ್ತಾಳೆ. ಅದಾದ್ಮೇಲೆ ಅವನಿಗೆ ಅವನ ಹಾರ್ಟ್ ಬಗ್ಗೆ ಗೊತ್ತಾಗಿರುತ್ತೆ. ಅವನ್ ಸತ್ತೋಗ್ತಾನೆ ಅಂತ ಮದುವೆ ಆಗಿರಲ್ಲ. ಇದನ್ನೆಲ್ಲ ಮಾತಾಡ್ಕೊಂಡು ಇಬ್ರು ಮನೆಗೆ ಹೋಗುವಾಗ ಪೊಲೀಸರು ಹಿಡ್ಕೋತಾರೆ. ಹರಿತಾ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಿದ್ದ ಕಾರಣ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹರಿತಾ ತಾಯಿ ಬಂದು ಲಂಚ ಕೊಟ್ಟು ಇಬ್ರು ಸ್ಟೇಷನ್ ಇಂದ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಹೋದ್ಮೇಲೆ ಹರಿತಾ ತಾಯಿ ಹರಿತಾನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ವಾ ಅಂತ ಸಂದೀಪ್ಗೆ ಬೈತಾ ಇರ್ತಾಳೆ. ಇದನ್ನ ನೋಡಿ ಸಂದೀಪ್ ಒಳ್ಳೆ ಹುಚ್ಚರು ಫ್ಯಾಮಿಲಿ ಇರ್ಬೇಕು ಅಂತ ಅನ್ಕೋತಾನೆ. ಮಾರನೇ ದಿನ ಸಂದೀಪ್ ವ್ಯಾಯಾಮ ಮಾಡೋವಾಗ ರಜನಿ ಮತ್ತೆ ವಿಡಿಯೋ ಕಾಲ್ ಮಾಡ್ತಾಳೆ. ವಿಡಿಯೋ ಕಾಲ್ ಮಾಡಿ ಸಂದೀಪ್ಗೆ ಮದುವೆ ಆಗೋಣವಾ, ಹೇಗಿದ್ರು ಒಂಟಿ ಆಗಿದ್ದೀರಲ್ಲ ಅಂತ ಕೇಳ್ತಾಳೆ. ಅವಾಗ ಹರಿತಾ ಸಂದೀಪ್ ಇವಾಗ ಒಂಟಿ ಅಲ್ಲ, ಅವ್ರ ಜೊತೆ ನಾನ್ ಲೈಫ್ ಲಾಂಗ್ ಇರ್ತೀನಿ ಅಂತಾಳೆ. ಅದನ್ನ ಕೇಳಿ ರಜನಿ ಕಾಲ್ ಕಟ್ ಮಾಡ್ತಾಳೆ. 2 ವಾರ ಕಳೆಯುತ್ತೆ. ಡಾಕ್ಟರ್ ಸಂದೀಪ್ಗೆ ಇನ್ಮೇಲೆ ಕೂತ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಸಂದೀಪ್ ಅಲ್ಲಿಂದ ಹೋಗೋಕೆ ಇಷ್ಟ ಇಲ್ಲದೆ ಇನ್ನೂ ನೋವಿದೆ ಅನ್ನೋ ತರ ನಾಟಕ ಆಡ್ತಾ ಇರ್ತಾನೆ. ಆದ್ರೂ ಡಾಕ್ಟರ್ ಅದನ್ನ ಕೇಳದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ಬಿಡ್ತಾರೆ. ಹೋಗೋ ಮುಂಚೆ ಎಲ್ರು ಕಡೆದಾಗಿ ಒಂದು ಡಿನ್ನರ್ ಮಾಡ್ತಾರೆ. ಹರಿತಾ ತಾಯಿಗೆ ಸಂದೀಪ್ಗೆ ಅವಳ ಮೇಲೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಸಂದೀಪೇ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಹರಿತಾ ತಾಯಿ ಹರಿತಾಗೆ ಸಂದೀಪ್ಗೆ ಫ್ಲೈಟ್ ಅಲ್ಲಿ ಹೋಗೋಕೆ ಭಯ ಅಂತ ಸುಳ್ಳು ಹೇಳಿರ್ತಾರೆ. ಅದಕ್ಕೆ ಹರಿತಾ ಸಂದೀಪ್ನ ಒಬ್ಬರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆ ಡಾಕ್ಟರ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ದಿ ಗ್ರೇಟ್ ಬಾಸಿಲ್ ಜೋಸೆಫ್. ಅಲ್ಲಿ ಸ್ವಲ್ಪ ಫನ್ನಿ ಮೂಮೆಂಟ್ಸ್ ಆಗುತ್ತೆ. ಬಾಸಿಲಿಂದ ಅವತ್ತು ಸಂದೀಪ್ ಬರ್ಡೇ ಅಂತ ಹರಿತಾಗೆ ಗೊತ್ತಾಗುತ್ತೆ. ಅದಕ್ಕೆ ಹರಿತಾ ಹೋಟೆಲ್ಗೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿ ಬರ್ಡೇ ಸೆಲಿಬ್ರೇಟ್ ಮಾಡ್ತಾಳೆ. ಸಂದೀಪ್ ಅದೇ ಮೊದಲ ಬಾರಿಗೆ ಕೇಕ್ ಕಟ್ ಮಾಡಿ ಅವ್ನ್ ಬರ್ಡೇ ಸೆಲಿಬ್ರೇಟ್ ಮಾಡ್ಕೊಂಡಿರ್ತಾನೆ. ಅದು ಹರಿತಾಗೆ ಗೊತ್ತಾಗಿ ಇನ್ಮೇಲೆ ಪ್ರತಿ ವರ್ಷ ಸಂದೀಪ್ ಬರ್ಡೇನ ಕೇಕ್ ಕಟ್ ಮಾಡಿಸಿನೇ ಸೆಲಿಬ್ರೇಟ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಹರಿತಾ ಸಂದೀಪ್ನ ಅವಳ ತಂದೆ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅವಳ ತಂದೆ ಫೋಟೋ ನೋಡೋಕೆ ಹೇಳ್ತಾಳೆ. ಆದ್ರೆ ಸಂದೀಪ್ ನೋಡಲ್ಲ. ಆಮೇಲೆ ಹರಿತಾ ಅವಳ ತಂದೆ ಜೊತೆ ಮಾತಾಡಿರೋ ವಾಯ್ಸ್ ಮೆಸೇಜಸ್ ನ ಸಂದೀಪ್ಗೆ ಕೇಳಿಸ್ತಾಳೆ. ಅದನ್ನ ಕೇಳಿ ಸಂದೀಪ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಸಂದೀಪ್ ಹರಿತಾನ ಹಗ್ ಮಾಡ್ತಾನೆ. ಇವಾಗ ಸಂದೀಪ್ಗೆ ಹರಿತಾ ಮೇಲಿದ್ದ ಪ್ರೀತಿ ಹೋಗಿ ತಂದೆಯ ರೀತಿ ಪ್ರೀತಿ ಮೂಡುತ್ತೆ. ಸೊ ಅವನು ಕೊಚ್ಚಿಗೆ ಹೋಗೋಕೆ ರೆಡಿ ಆಗ್ತಾನೆ. ಆ ದಿನ ರಾತ್ರಿ ಜೇಕಬ್ ಮನೆಗೆ ಬಂದು ರವೀಂದ್ರನ ಫ್ರೆಂಡ್ಸ್ ಎಲ್ಲ ಒಂದು ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ಬರ್ಲೇಬೇಕು ಅಂತ ಸಂದೀಪ್ಗೆ ಹೇಳ್ತಾನೆ. ಸಂದೀಪ್ ಅದಕ್ಕೆ ಒಪ್ಕೋತಾನೆ. ಆ ಪಾರ್ಟಿ ಮುಂಚೆ ಸಂದೀಪ್ ಹರಿತಾ ತಾಯಿಗೆ ಅವನಿಗೆ ಅವಳ ಮೇಲೆ ಫೀಲಿಂಗ್ಸ್ ಇಲ್ಲ, ಇಬ್ರು ಮಧ್ಯ ಸ್ನೇಹ ಮಾತ್ರ ಇರ್ಲಿ ಅಂತ ಹೇಳ್ತಾನೆ. ಈ ಕಡೆ ಆ 3 ಜನ ಫಿಲಂ ಮೇಕರ್ಸ್ಗೆ ಪ್ರೊಡ್ಯೂಸರ್ ಸಿಕ್ಕಿ ದುಡ್ಡು ಕೂಡ ಕೊಡ್ತಾರೆ. ಅದು ಸಂದೀಪ್ಗೆ ಗೊತ್ತಾಗಿ ಖುಷಿ ಆಗ್ತಾನೆ. ಸಂದೀಪ್ ಜೆರ್ರಿಗೆ ಅವ್ನ್ ನರ್ಸ್ ಕೆಲಸ ಬಿಟ್ಟು ಅವನ ಜೊತೆ ಮ್ಯಾನೇಜರ್ ಆಗಿ ಪರ್ಮನೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಕೇಳ್ತಾನೆ. ಯಾಕಂದ್ರೆ ಸಂದೀಪ್ಗೆ ಜೆರ್ರಿ ಒಳ್ಳೆ ಫ್ರೆಂಡ್ ಆಗಿರ್ತಾನೆ. ಅದಕ್ಕೆ ಇವಾಗ ಜೆರ್ರಿ ಕೂಡ ಒಪ್ಕೋತಾನೆ. ಇವಾಗ ಸಂದೀಪ್ ಬಳಿಗೆ ಕಿರಣ್ ಬರ್ತಾನೆ. ಅವನು ಅಳ್ತಾ ಒಂದೇ ಒಂದ್ಸಲ ಹರಿತಾನ ಭೇಟಿ ಮಾಡಿಸಿ ಅಂತ ಕೇಳ್ಕೊತಾನೆ. ಹರಿತಾ ಕಿರಣ್ ನ ಎಲ್ಲಾ ಕಡೆ ಬ್ಲಾಕ್ ಮಾಡಿರ್ತಾಳೆ. ಅದಕ್ಕೆ ಸಂದೀಪ್ ಭೇಟಿ ಮಾಡಿಸೋಕೆ ಒಪ್ಕೋತಾನೆ. ಸಂದೀಪ್ ಹೇಳಿದ್ಕೆ ಹರಿತಾ ಕೂಡ ಕಿರಣ್ ನ ಭೇಟಿ ಮಾಡೋಕೆ ಹೋಗ್ತಾಳೆ. ಇಲ್ಲಿ ಕಿರಣ್ ನ ನಿಜವಾದ ಮುಖ ಗೊತ್ತಾಗುತ್ತೆ. ಕಿರಣ್, ಹರಿತಾ, ಜಿತಿನ್ 3 ಜನ ಸೇರಿ ಫರ್ಮ್ ನಡೆಸ್ತಾ ಇರ್ತಾರಲ್ಲ. ಕಿರಣ್ ತುಂಬಾ ಸಾಲ ಮಾಡಿರ್ತಾನೆ. ಇವಾಗ ಅವನಿಗೆ ಅದನ್ನ ತೀರ್ಸೋಕೆ ಆಗ್ತಾ ಇರಲ್ಲ. ಹರಿತಾ ಮತ್ತೆ ಜಿತಿನ್ ಕಿರಣ್ ನಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಜೊತೆಗೆ ಹರಿತಾಗೆ 7 ಕೋಟಿಯ ಪ್ರಾಜೆಕ್ಟ್ ಸಿಕ್ಕಿರುತ್ತೆ. ಅದು ಕಿರಣ್ಗೆ ಸ್ಪೈ ಆಪ್ ಇಂದ ಗೊತ್ತಾಗಿರುತ್ತೆ. ಅದಕ್ಕೆ ಕಿರಣ್ ಇವಾಗ ಆ 7 ಕೋಟಿ ಪ್ರಾಜೆಕ್ಟ್ ನ ಅವನಿಗೆ ಕೊಡು ಅಂತ ಕೇಳ್ತಾನೆ. ಇದನ್ನೆಲ್ಲ ಕೇಳಿ ಸಂದೀಪ್ ಕಿರಣ್ಗೆ ಈ ವಿಷಯ ಬೇರೆ ಟೈಮ್ ಅಲ್ಲಿ ಮಾತಾಡೋಣ ಅಂತ ಹೇಳಿ ಹರಿತಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಹಿಂದೆಯಿಂದ ಕಿರಣ್ ಸಂದೀಪ್ಗೆ ಓದ್ಬಿಡ್ತಾನೆ. ಆದ್ರೆ ಈ ಸಲ ಸಂದೀಪ್ ಒದೆ ತಿನ್ನಲ್ಲ. ಕಿರಣ್ ಮತ್ತೆ ಅವನ ಫ್ರೆಂಡ್ಸ್ಗೆ ಸರಿಯಾಗಿ ಹೊಡೆದು ಹರಿತಾನ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಶನಿವಾರ ರವೀಂದ್ರ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಸಂದೀಪ್ ಅವನಿಗೆ ಹೊಸ ಫ್ಯಾಮಿಲಿ ಫ್ರೆಂಡ್ ಸಿಕ್ಕಿದ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾನೆ. ಪಾರ್ಟಿ ಎಲ್ಲ ಆದ್ಮೇಲೆ ಈ ಜೇಕಬ್ ಮತ್ತೆ ಬಂದು ಏನಾದ್ರೂ ನೆನ್ಪಾಯ್ತಾ ಅಂತ ಕೇಳ್ತಾನೆ. ಸಂದೀಪ್ ಸುಮ್ನೆ ಇರೋದೆ, ನೆನ್ಪಾಯ್ತು, ರವೀಂದ್ರ ಅವರು ಬಿಸಿ ಇದ್ದಾಗ ನೀವು ಈ ರೀತಿ ಹೋಗಿ ಮಾತಾಡ್ಸಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಅವರಿಗೆ ನಿಮ್ ಮೇಲೆ ಕೋಪ ಇತ್ತು ಅಂತ ಸುಳ್ಳು ಹೇಳ್ತಾನೆ. ಅದನ್ನ ಕೇಳಿ ಜೇಕಬ್ ಕೋಪ ಮಾಡ್ಕೊಂಡು ಸಂದೀಪ್ಗೆ ಏನೇನೋ ಹೇಳಿ ಸುಮ್ನೆ ಹೋಗ್ಬಿಡ್ತಾನೆ. ಮಾರನೇ ದಿನ ಸಂದೀಪ್ ಹರಿತಾ ಮತ್ತೆ ಹರಿತಾ ತಾಯಿ ಜೊತೆ ನಾಷ್ಟ ಮಾಡ್ಕೊಂಡು ಫೋಟೋ ತಗೊಂಡು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತಾನೆ. ಅಲ್ಲಿಂದ ಕೊಚ್ಚಿಗೆ ಬರ್ತಾರೆ. ಇವಾಗ ಆ 3 ಜನ ಫಿಲಂ ಮೇಕರ್ ಶೂಟಿಂಗ್ ಮಾಡ್ತಾ ಇರ್ತಾರೆ. ವಿದೇಶದಲ್ಲಿದ್ದ ಸಂದೀಪ್ ಭಾವನ ಮಗಳು ಯಾರೋ ಬ್ಲಾಕ್ ಒಬ್ರನ ಲವ್ ಮಾಡ್ತಾ ಸ್ಟೇಟಸ್ ಹಾಕೊಂಡಿರ್ತಾಳೆ. ಅದನ್ನೆಲ್ಲ ನೋಡಿ ಇವಾಗ ಸಂದೀಪ್ ಭಾವ ಕೂಡ ಒಳ್ಳೆಯವನಾಗ್ತಾನೆ. ಸಂದೀಪ್ ಒಂದು ನಾಯಿ ಮರಿ ತಂದು ಸಾಕೋಕೆ ಶುರು ಮಾಡ್ತಾನೆ. 1 ವರ್ಷ ಆಗುತ್ತೆ. ಸಂದೀಪ್ಗೆ ಹರಿತಾ ಮಿಸ್ ಮಾಡದ ಹಾಗೆ ಬರ್ಡೇ ಕೇಕ್ ನ ಕಳಿಸ್ತಾಳೆ. ಅದೇ ದಿನ ಮಳೆ ಬರ್ತಿದ್ದ ಕಾರಣ ಒಂದ್ ಹುಡುಗಿ ಸಂದೀಪ್ ಕಿಚನ್ ಮುಂದೆ ಬಂದು ನಿಂತ್ಕೋತಾಳೆ. ಆ ಹುಡುಗಿ ನಿತ್ಯ ಮೆನನ್, ಅರಸು ಮೂವಿಯಲ್ಲಿ ಮಾಡಿದಾರಲ್ಲ ಅವರು. ಹಾಗೆ ಸಂದೀಪ್ಗೆ ಗಂಟೆ ಹೊಡೆಯೋ ಶಬ್ದ ಕೇಳಿಸುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.